ಹರಿ ಓಂ ಶುಭೋದಯ ಸುಪ್ರಭಾತ ಎಲ್ಲರಿಗೂ ಹೇಗಿದ್ದೀರಾ. ಇವತ್ತು ಅಫರ್ಮೇಷನ್ ಚಾಲೆಂಜ್ನ 18ನೇ ದಿನ ಆ್ಯಂಡ್ ಇವತ್ತಿನ ಅಫರ್ಮೇಷನ್ ಬಂದು ಮೈ ಫೀಲಿಂಗ್ಸ್ ಆರ್ ವ್ಯಾಲಿಡ್. ಎಸ್, ಯೋರ್ ಫೀಲಿಂಗ್ಸ್ ಆರ್ ವ್ಯಾಲಿಡ್. ಎಲ್ಲದು ಭಾವನೆಗಳು ಮುಖ್ಯ. ದೇ ಆರ್ ವ್ಯಾಲಿಡ್ ಆ್ಯಂಡ್ ಲೆಜಿಟ್. ಓಕೆ, ಈಗ ಹೆಂಗೆ ಮನುಷ್ಯ ಅಂದಮೇಲೆ ಬೇರೆ ಬೇರೆ ಥರದ ಹಲವಾರು ಭಾವನೆಗಳನ್ನು ಬರೋದು ಸಹಜ. ಹಾಗೆ ಮನುಷ್ಯನ ಸೃಷ್ಟಿ ಆಗಿರೋದು. ಸೊ ಅದು ನೀವು ಆ ಥರ ಭಾವನೆ ಬಂದಿದೆ ಅಂದರೆ ಇಟ್ ಈಸ್ ಫೈನ್, ಟೋಟಲಿ ಫೈನ್. ಅದು ಸರಿನಾ ತಪ್ಪನಾ ಹಂಗೆ ಅನ್ಕೋಬಾರ್ದು. ಅದು ಸೆಕೆಂಡ್ರಿ. ಓಕೆನಾ? ನಿಮ್ಮ ಫೀಲಿಂಗ್ಸ್ ಏನಿದೆ, ಯೋರ್ ಫೀಲಿಂಗ್ಸ್ ಆರ್ ವ್ಯಾಲಿಡ್, ಟೋಟಲಿ ವ್ಯಾಲಿಡ್. ಬೇರೆಯವ್ರಿಗೆ ನಿಮ್ಗೆ ಆ ಥರ ಭಾವನೆ ಬಂದಿರೋದು ಬೇರೆಯವ್ರಿಗೇನು ಅನಿಸುತ್ತೆ, ಅರ್ಥ ಮಾಡ್ಕೋತಾರೆ, ಬಿಡ್ತಾರೆ ಅನ್ನೋದು ಬೇಕಾಗಿಲ್ಲ. ಇರ್ರೆಸ್ಪೆಕ್ಟಿವ್ ಆಫ್ ದ್ಯಾಟ್ ನಿಮ್ಮ ಭಾವನೆ ನಿಮಗೆ ಮುಖ್ಯ. ದ್ಯಾಟ್ ಈಸ್ ವ್ಯಾಲಿಡ್. ಓಕೆ, ಸರಿಯಾದ ವ್ಯಕ್ತಿಗಳು ಅಷ್ಟೇ ನಿಮ್ಮನ್ನು ಅರ್ಥ ಮಾಡ್ಕೊಳಕ್ಕಾಗೋದು. ಅವರಷ್ಟೇ ನಿಮ್ಮ ಭಾವನೆಗಳಿಗೆ ಬೆಲೆ ಕೊಡ್ತಾರೆ. ಆದ್ದರಿಂದ ನೀವು ನಿಮ್ಮ ಭಾವನೆಗೆ ಸಮಜಾಯಿಷಿ ಕೊಡಬೇಕಾದ ಅವಶ್ಯಕತೆ ಇಲ್ಲ. ಇಟ್ ಈಸ್ ಓಕೆ ಆ್ಯಂಡ್ ಇಟ್ ಈಸ್ ಫೈನ್. ನಿಮಗೆ ಏನೇ ಅನಿಸಿದ್ರೂ ಕೂಡ, ನಿಮ್ಗೆ ಬೇಜಾರಾಯಿತು, ಯು ಆರ್ ಹರ್ಟ್ ಆರ್ ಎನಿ ಕೈಂಡ್, ಯು ಆರ್ ಹ್ಯಾಪಿ ವಿತ್ ಸಮಥಿಂಗ್, ಯಾವುದೇ ಭಾವನೆ ಆಗಿರ್ಬೋದು, ಎನಿ ಇಮೋಷನ್ಸ್, ಎನಿ ಕೈಂಡ್ ಆಫ್ ಫೀಲಿಂಗ್, ದಟ್ ಈಸ್ ಆಲ್ ವ್ಯಾಲಿಡ್. ಸೊ ನಿಮ್ಮ ಭಾವನೆಗಳಿಗೆ ಬೆಲೆ ಇಲ್ಲ ಅಂತ ಅಂದ್ಕೋಬೇಡಿ. ನಿಮ್ಮ ಭಾವನೆಗೆ ಬೆಲೆ ಕೊಡೋ ವ್ಯಕ್ತಿಗಳು ಇದ್ದಾರೆ. ನೀವು ಆ ಸರಿಯಾದ ವ್ಯಕ್ತಿ ಜೊತೆ ಅವರ ಸಂಘದಲ್ಲೇ ಇರೋಕ್ಕೆ ನೋಡಿ. ಯಾರು ಬೆಲೆ ಕೊಡಲ್ವೋ ಅವರಿಂದ ದೂರ ಹೋಗಿ. ಆರ್ ಇಗ್ನೋರ್ ಮಾಡಿಬಿಡಿ. ಸೊ ಯೋರ್ ಫೀಲಿಂಗ್ಸ್ ಆರ್ ವ್ಯಾಲಿಡ್. ಸೇ ಯೋರ್ ಫೀಲಿಂಗ್ಸ್ ಆರ್ ವ್ಯಾಲಿಡ್. ನೀವು ಅನ್ಕೋತಿರೋದು ತಪ್ಪಾದರೂ, ಕೋಪ ಬಂದರೂ, ಬೇಜಾರಾದರೂ, ಎವ್ರಿಥಿಂಗ್ does value for you. And the right people will value your feelings and understand. ಬೇರೆಯವ್ರಿಗೆ irrespective of whether one understands or not, only right people will understand and it is your feelings and it is valid to you. ಹೀಗೆ ಹೇಳ್ತಾ ಶುಭವಾಗಲಿ, ಶುಭ ದಿನ. ನಗ್ತಾ ಇರಿ, ನಗಿಸ್ತಾ ಇರಿ. ಶುಭ ಗುರುವಾರ ಎಲ್ಲರಿಗೂ.